ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಶಬ್ದಕ್ಕೆ ಕಿವಿಗೊಡಿರಿ ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಶಬ್ದಕ್ಕೆ ಕಿವಿಗೊಡಿರಿ ಎಂಬ ವಾಕ್ಯವನ್ನು ನಿನ್ನ ಮಕ್ಕಳ ಸಂಗಡ ಮಾತಾಡುವಾಗ ನೀನು ಅವರ ಸಂಗಡ ಮಾತಾಡಬೇಕಾಗಿ ಪ್ರಾರ್ಥಿಸುವನಾಗಿದ್ದೇನೆ ತಂದೆಯೇ, ಆಮೇಲೆ. ಶಬ್ದಕ್ಕೆ ಕಿವಿಗೊಡಿರಿ. ಕೀರ್ತನೆಗಳು 95:7-8ನೇ ವಾಕ್ಯ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬಾದಲ್ಲಿ ಮಸ್ಸಾದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಕರ್ತನ ಶಬ್ದಕ್ಕೆ ಕಿವಿಗೊಡಲು ಸಿದ್ಧರಾಗಿ ಇರಿ. ಸಂಜೆಯ ತಂಗಾಳಿಯಲ್ಲಿ ಆದಾಮನು ಅವಳ ಕರ್ತನ ಶಬ್ದವನ್ನು ಕೇಳಿದನು. ಆದಿಕಾಂಡ 3:8. ವಿಜ್ಞಾನಿಗಳು ಹೇಳುವ ಹಾಗೆ ಬೆಳಗಿನ 3 ಗಂಟೆಯಿಂದ 4 ಗಂಟೆಯವರೆಗೂ ತಂಪಾದ ವೇಳೆ ಈ ಪ್ರಪಂಚದ ಶಬ್ದವನ್ನು ಕೇಳುವ ಮೊದಲು ಹೊತ್ತಾರೆಯಲ್ಲಿಯೇ ಕರ್ತನ ಶಬ್ದವನ್ನು ಕೇಳಲು ಎದ್ದೇಳಿರಿ. ತಂಪಾದ ಕಾಲ ಎನ್ನುವುದಕ್ಕೆ ಇನ್ನೊಂದು ಅರ್ಥವೂ ಉಂಟು. ಅದು ಕರ್ತನ ಹೃದಯಕ್ಕೆ ತಂಪಾದ ರೀತಿಯಲ್ಲಿ ಆತನಿಗೆ ಪ್ರಿಯವಾಗಿ ನಡೆದುಕೊಳ್ಳುವುದು. ಕರ್ತನನ್ನು ಸ್ತುತಿಸಿ ಆರಾಧಿಸುವಾಗ ಆತನ ಹೃದಯವು ಸಂತೋಷಗೊಳಿಸುತ್ತದೆ. ಎಲೀಷಾ ಪ್ರವಾದಿಯು ಕರ್ತನ ಶಬ್ದವನ್ನು ಜನಗಳಿಗೆ ತಿಳಿಸುವುದಕ್ಕೆ ಮೊದಲು ದೇವ ಪ್ರಸನ್ನತೆಯನ್ನು ಬಯಸಿದನು. ವಾದ್ಯಗಾರರು ವಾದ್ಯಗಳ ಸ್ವರವನ್ನು ಬಾರಿಸಲು ಆರಂಭಿಸಿದಾಗ ಎಲೀಷನನ್ನ ಯೆಹೋವನ ಬಲವು ಇಳಿದು ಬರುತ್ತಿತ್ತು. ಪ್ರವಾದನೆಯ ಅಭಿಷೇಕ ಇಳಿದು ಬರುತ್ತಿತ್ತು. ಆಗ ಅವನು ಪ್ರವಾದಿಸುತ್ತಿದ್ದನು. 2ನೇ ಅರಸ 3:15. ಸತ್ಯವೇದದಲ್ಲಿ ಬೀಳಾಮನೆಂಬ ಒಬ್ಬ ಪ್ರವಾದಿಯ ಬಗ್ಗೆ ಓದುತ್ತೇವೆ. ಕರ್ತನು ತನ್ನೊಂದಿಗೆ ಮಾತನಾಡಬೇಕೆಂದು ದೇವರ ಸ್ವರವನ್ನು ಕೇಳಿ ಪ್ರವಾದಿಸಬೇಕೆಂದು 7 ಯಜ್ಞಗಳನ್ನು ಕಟ್ಟಿಸಿ ಯಜ್ಞವನ್ನು ಅರ್ಪಿಸಿ ಕರ್ತನ ಸ್ವರವನ್ನು ಕೇಳಲು ಕಾದಿದ್ದಾನೆ. ಅರಣ್ಯಕಾಂಡ 23:1-2. ಈ ಹೊತ್ತು ಕರ್ತನು ಅಪೇಕ್ಷಿಸುವ ಯಜ್ಞ ಹಾಡು ಕುರಿಗಳಲ್ಲ, ಜಜ್ಜಿದ ಮನಸ್ಸು ಹಾಗೂ ಕುಗ್ಗಿದ ಮನಸ್ಸು. ಕೀರ್ತನೆಗಳು 51:17. ಕರ್ತನು ಅಪೇಕ್ಷಿಸುವ ಯಜ್ಞ ಸ್ತೋತ್ರ ಯಜ್ಞ. ಕುಗ್ಗಿದ ಹೃದಯದಿಂದ ಕರ್ತನನ್ನು ಸ್ತುತಿಸುವಾಗ ದೇವ ಪ್ರಸನ್ನತೆ ನಿಮ್ಮ ಮೇಲೆ ಇಳಿದು ಬರುವುದು. ಈ ಲೋಕದ ಸಾವಿರಾರು ಶಬ್ದಗಳ ಮಧ್ಯದಲ್ಲಿಯೂ ಕರ್ತನ ಸ್ವರವನ್ನು ನಿಮ್ಮ ಆತ್ಮವು ಗುರುತಿಸುವುದು. ಪರಿಶುದ್ಧಾತ್ಮನು ಮೇಲು ಧ್ವನಿಯಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾನೆ. ಯೆಹೋವನು 14ನೇ ಅಧ್ಯಾಯ 26ರಲ್ಲಿ ನನ್ನ ಹೆಸರಿನಲ್ಲಿ ತಂದೆಯ ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಿಮ್ಮ ನೆನಪಿಗೆ ತರುವನು ಎಂದು ಕರ್ತನು ಹೇಳುವನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಆಮೇನ್.